ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೆಲ್ಲ ಹೇಗಿದ್ದೀರಾ? ಸೊ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ, ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಐ ಹೋಪ್ ಯು ಆರ್ ಎಂಜಾಯಿಂಗ್ ಇಂಟಿಗ್ರೇಷನ್. ಓಕೆ, ಸೊ ಇಲ್ಲಿವರೆಗೂ ನೀವೆಲ್ಲ ಇಂಟಿಗ್ರೇಷನ್ ಲೆಕ್ಚರ್ಸ್ ಮುಗಿಸಿದ್ರೆ ಇದೆಲ್ಲ ಡೆಡ್ ಈಸಿ ಮಕ್ಕಳೇ ಆ್ಯಕ್ಚುಲಿ. ಸೊ ನಾವೇನು ಪ್ರೀವಿಯಸ್ಲಿ ಕಲ್ತಿದ್ದೀವಲ್ವಾ, ಸೇಮು ಆ ಸಬ್ಸ್ಟಿಟ್ಯೂಷನ್ ಮೆಥಡು, ಇಂಟಿಗ್ರೇಷನ್ ಬೈ ಪಾರ್ಟ್ಸು, ಪಾರ್ಷಲ್ ಫ್ರ್ಯಾಕ್ಷನ್ಸ್ ಅಂದರೆ ಏನು, ಆಫ್ ಸ್ಟ್ಯಾಂಡರ್ಡ್ ಫಾರ್ಮುಲಾಸ್, ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ಎಲ್ಲ ಫಾರ್ಮುಲಾಸ್ ಇದೆಯಲ್ವಾ. ಸೊ ಇದನ್ನ ಎಲ್ಲ ಕ್ವಶನ್ ಇದೇ ಮೆಥಡ್ಸ್ ಆ್ಯಕ್ಚುಲಿ. ಸೊ ಡೆಫಿನೆಟ್ ಇಂಟಿಗ್ರಲ್ಸ್ ಅಂದರೆ ಒಂದು ಎಕ್ಸ್ಟೆನ್ಷನ್ ಅಷ್ಟೇ. ಯು ಗೋನ್ ಟು ಗೆಟ್ ಅಪ್ಪರ್ ಲಿಮಿಟ್ ಅಂತ ಕೊಟ್ಟಿರ್ತಾರೆ, ಲೋವರ್ ಲಿಮಿಟ್ ಇರುತ್ತೆ, ಅದನ್ನ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಫೈನಲ್ ಆನ್ಸರ್ ಏನು ಬರುತ್ತೋ ಅದರಲ್ಲಿ ಅಪ್ಪರ್ ಲಿಮಿಟು ಲೋವರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ ಸಬ್ಟ್ರಾಕ್ಟ್ ಮಾಡಿದ್ರೆ ಆನ್ಸರ್ ಮುಗೀತು. ಆಯಿತಾ? ಇಟ್ಸ್ ಎ ವೆರಿ 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 ಈಸಿ. ದಯವಿಟ್ಟು ಪ್ರೀವಿಯಸ್ ಎಲ್ಲ ಲೆಕ್ಚರ್ಸ್ ನೋಡಿರಿ, ಆಲ್ವೇಸ್ ಗೋ ಇನ್ ಆರ್ಡರ್. ಸೊ ಇಂಟಿಗ್ರೇಷನ್ ತುಂಬ ಈಸಿ ಅನಿಸುತ್ತೆ. ಈ ಲೆಕ್ಚರ್ ಅಂತೂ ಡೆಡ್ ಈಸಿ ಮಕ್ಕಳೇನು ತಲೆನೇ ಕೆಡ್ಸ್ಕೊಂಬೇಡಿ. ಓಕೆನಾ? ಸೊ ಫಸ್ಟು, ಸೊ ವಾಟ್ ಈಸ್ ಡೆಫಿನೆಟ್ ಇಂಟಿಗ್ರಲ್ಸ್? ಸೊ ಇಟ್ಸ್ ವೆರಿ ಸಿಂಪಲ್, ಆಸ್ ಅ ವರ್ಡ್ ಸೇಸ್ ಡೆಫಿನೆಟ್. ಸೊ ಪ್ರೀವಿಯಸ್ ಎಲ್ಲ ಇಂಡೆಫಿನೆಟ್. ನಾನು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ನಲ್ವಾ, ಯೂನಿವರ್ಸ್ ಆಫ್ ಇಂಟಿಗ್ರೇಷನ್ ಅಂತ ಹೇಳ್ಕೊಟ್ಟಿದೆ. ಸೊ ದೇ ಸಮಥಿಂಗ್ ಕಾಲ್ಡ್ as ಟೂ ಬ್ರದರ್ಸ್, ಡೆಫಿನೆಟ್ ಇಂಡೆಫಿನೆಟ್. ಸೊ ಇಂಡೆಫಿನೆಟ್ ಅರ್ಥ ಆದರೆ ಡೆಫಿನೆಟ್ ಡಸಂಟ್ ಮ್ಯಾಟರ್. ಸೊ ಜಸ್ಟ್ ಅಪ್ಪರ್ ಲಿಮಿಟ್, ಏನೋ ಒಂದು ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಇರುತ್ತೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಗೆಟ್ ದ ಆನ್ಸರ್. ಸೊ ವಾಟ್ ಇಸ್ ಬೇಸಿಕಲಿ ಇಂಡಿಫರೆಂಟ್ ಇಂಟಿಗ್ರಲ್ಸ್? ವೆರಿ ಸಿಂಪಲ್ ಮಕ್ಕಳೇ. ಸೊ ಯಾವುದೇ ಯೂಶಲಿ ಏನಾಗುತ್ತೆ, ಯಾವುದೇ ಒಂದು ಫಂಕ್ಷನ್ ನಾವು ಇಂಟಿಗ್ರೇಟ್ ಮಾಡೋದು ನಿಮ್ಗೆ ಗೊತ್ತಿರಬೇಕು. ಇಂಟಿಗ್ರೇಷನ್ ಅಂತ ಹೇಳಿದ್ರೆ ಸ್ಮಾಲ್ 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 ಅಂತ ತೊಗೊಂಡು ಇಂಟಿಗ್ರೇಟ್ ಮಾಡ್ತೀವಿ. ಸೊ ಏರಿಯಾ ಯೂಶಲಿ ಏರಿಯಾ ಸಿಗುತ್ತೆ. ಸೊ ದೇರ್ ಇಸ್ ಎ ಸಪರೇಟ್ ಚಾಪ್ಟರ್. ಇದಾದಮೇಲೆ ವಿ ಹ್ಯಾವ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್. ಅದು ಡೆಡ್ ಈಸಿ. ಇದು ಅರ್ಥ ಆಯ್ತಲ್ಲ ನಿಮಗೆ? ಅದು ಇದ್ದಿದ್ದು ಈಸಿ ಇರುತ್ತೆ, ತಲೆ ಕೆಡ್ಸ್ಕೊಂಡು. ಅದಾದ್ಮೇಲೆ ಡಿಫರೆನ್ಷಿಯಲ್ ಇಕ್ವೇಷನ್, ಅದು ಇದ್ದಿದ್ದು ಈಸಿ. ಎರಡು ಯೂಸ್ ಮಾಡಬೇಕು, ಡಿಫರೆನ್ಸಿಯೇಷನ್ ಇಂಟಿಗ್ರೇಷನ್ ಎರಡು ಯೂಸ್ ಮಾಡಬೇಕು. ಸೊ ಇಂಟಿಗ್ರೇಷನ್ ವೆರಿ ಈಸಿ ಮಕ್ಕಳೇ. ಸೊ ಬೇಸಿಕಲಿ ನಾವು ಇಂಟಿಗ್ರೇಟ್ ಮಾಡಿದಾಗ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ನ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ಏರಿಯಾ ಅಂಡರ್ ದ ಕರ್ವ್. ಸೊ ಇದು ಇಂಟಿಗ್ರೇಟ್ ಮಾಡಿದ್ರೆ ಏರಿಯಾ ಸಿಗುತ್ತೆ. ಸೊ ಎ ಟು ಬಿ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಎಲ್ಲಿಂದ ಎಲ್ಲಿಗೆ, ಎ ಇಂದ ಹಿಡಿದು ಬಿ ವರೆಗೂ ನಾವು ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ. ಸೊ ಯು ಆಲ್ವೇಸ್ ಗೆಟ್ ಏರಿಯಾ ಅಂಡರ್ ದ ಕರ್ವ್ ವೆನ್ ಯು ಇಂಟಿಗ್ರೇಟ್. ಅರ್ಥ ಆಯ್ತಾ? ಸೊ ಬೇಸಿಕಲಿ ದಟ್ಸ್ ಗಾಟ್ ಡೆಫಿನೆಟ್ ಇಂಟಿಗ್ರಲ್ಸ್. ಸೊ ಡೆಫಿನೆಟ್ ಇಂಟಿಗ್ರಲ್ಸಲ್ಲಿ ಪ್ಲಸ್ ಸಿ ಅಂತ ಬರೋದಿಲ್ಲ. ಸೊ ನಾನು ಆಲ್ರೆಡಿ ಫಸ್ಟ್ ಲೆಕ್ಚರ್ ಹೇಳಿದ್ದೀನಿ ನಿಮಗೆ ಎಂತಿಗೆ ಪ್ಲಸ್ ಸಿ ಅಂತ ಹಾಕಬೇಕು ಅನ್ನೋ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ಕೊಟ್ಟೆ. ಇಲ್ಲಿ ಪ್ಲಸ್ ಸಿ ಎಲ್ಲ ಬೇಕಾಗಿಲ್ಲ, ಬಿಕಾಸ್ ಇಟ್ಸ್ ಅ ಡೆಫಿನೆಟ್ ಇಂಟಿಗ್ರಲ್. ದೇರ್ ಇಸ್ ನೋ ಕಾನ್ಸ್ಟೆಂಟ್ ಗೋನ್ ಟು ಕಮ್. ಆಯಿತಾ? ಸೊ ಬೇಸಿಕಲಿ ಏನಾಗುತ್ತೆ, ವಾಟ್ ಈಸ್ ದ ಡೆಫಿನೆಟ್ ಇಂಟಿಗ್ರಲ್ಸ್? ಟೆಕ್ಸ್ಟ್ ಬುಕ್ ಕೆಲವೊಂದು ಡೆಫಿನೇಷನ್ಸ್ ಇದೆ, ಅವೆಲ್ಲ ಬೇಡ ನಮಗೆ. ಸೊ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಹೇಳಿದ್ರೆ ಬೇಸಿಕಲಿ ವೆನ್ ಯು ಇಂಟಿಗ್ರೇಟ್, ರೈಟ್, ಇಮ್ಯಾಜಿನ್ ಆಫ್ಟರ್ ಇಂಟಿಗ್ರೇಟಿಂಗ್ ಎಫ್ ಆಫ್ ಎಕ್ಸ್ ಯು ಗೆಟ್ ಒನ್ ಮೋರ್ ಫಂಕ್ಷನ್ ಕಾಲ್ಡ್ ಎಫ್ ಆಫ್ ಎಕ್ಸ್ ಅಂತ. ಸೊ ಇಟ್ಸ್ ಆಂಟಿ ಡಿರೈವೇಟಿವ್ ಆಫ್ ಎಫ್ ಆಫ್ ಎಕ್ಸ್. ಏನೋ ಒಂದು ಆನ್ಸರ್ ಬರುತ್ತೆ. ಅದಾದಮೇಲೆ ಅದರಲ್ಲಿ ಅಪ್ಪರ್ ಲಿಮಿಟ್ ಹಾಕ್ಬೇಕು ನಾವು. ಇದನ್ನ ಅಪ್ಪರ್ ಲಿಮಿಟ್ ಅಂತ ಹೇಳ್ತೀವಿ, ಯು ಎಲ್ ಅಪ್ಪರ್ ಲಿಮಿಟ್ ಅಂತ ಹೇಳ್ತೀವಿ. ಇದನ್ನು ಲೋವರ್ ಲಿಮಿಟ್ ಅಂತ ಹೇಳ್ತೀವಿ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಅಪ್ಪರ್ ಲಿಮಿಟು ಮೈನಸ್ ಲೋವರ್ ಲಿಮಿಟ್ ಮಾಡಬೇಕು. ದೆನ್ ಯು ಗೋಂಟ್ ಗೆಟ್ ದ ಆನ್ಸರ್. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಥಿಯರಿ. ಸೊ ಐ ಜಸ್ಟ್ ರಿಟರ್ನ್ ದಿಸ್. ಲೆಟ್ಸ್ ಗೋ ಟು ಕ್ವಶನ್ಸ್. ಸೊ ಮ್ಯಾಥ್ಸಲ್ಲಿ ಏನು ಗೊತ್ತಾ, ಥಿಯರಿ ಎಲ್ಲ 1%. ಮ್ಯಾಥ್ಸಲ್ಲಿ ಥಿಯರಿ 1%, ಎಲ್ಲ ಕ್ವಶನ್ಸ್ ಮಾಡಬೇಕು. ಲೈಫಲ್ಲೂ ಅಷ್ಟೇ, ಥಿಯರಿ 1% ಇರಬೇಕು, ಪ್ರಾಕ್ಟಿಕಲ್ ಜಾಸ್ತಿ ಇರಬೇಕು. ಸೊ ನೀವೆಲ್ಲ ಈಗ ಕಂಪ್ಯೂಟರ್ ಸೈನ್ಸಲ್ಲಿ ತೊಗೊಂಡ್ರೆ ನೀವು 99% ಪ್ರಾಕ್ಟಿಕಲ್, ಯಾವುದೇ ಇಂಜಿನಿಯರಿಂಗಲ್ಲಿ ತೊಗೊಂಡ್ರೆ ನೀವು 99% ಪ್ರಾಕ್ಟಿಕಲ್, 95% ಅಟ್ಲೀಸ್ಟ್ 95%, 95 to 99% ನಿಮ್ಮದು ಪ್ರಾಕ್ಟಿಕಲ್ಸ್ ಇರಬೇಕು, 1% ಥಿಯರಿ ಇರಬೇಕು. ಆಗಲೇ ನೀವು ಎಕ್ಸ್ಟ್ರೀಮ್ಲಿ ಚೆನ್ನಾಗಿ ಮಾಡ್ತೀರಾ. ನೀವು 10 ಅವರ್ಸ್ ಸ್ಟಡಿ ಮಾಡಿದ್ರೆ 1 ಅವರ್ ಕೋಡಿಂಗ್, 1 ಅವರ್ ಥಿಯರಿ ಓದಬೇಕು, 9 ಅವರ್ಸ್ ಕೋಡಿಂಗ್ ಮಾಡಬೇಕು. ನೀವು 10 ಅವರ್ಸ್ ಮೆಕ್ಯಾನಿಕಲ್ ಎಲ್ಲ ಸ್ಟಡಿ ಮಾಡಿದ್ರೆ 1 ಅವರ್ ಓದಬೇಕು, 9 ಅವರ್ಸ್ ಏನು ನಡೀತಾ ಇದೆ ಔಟ್ಸೈಡ್ ವರ್ಲ್ಡ್ ಅಂತ ಅರ್ಥ ಮಾಡ್ಕೊಬೇಕು. then you'll become a great scientist, great engineers and all. Okay, so maths ನೋಡಿ 1% theory, ಎಲ್ಲ ಪ್ರಾಬ್ಲಮ್ಸ್. ಓಕೆ, ಫಸ್ಟ್ ನಾವು ಪ್ರಾಬ್ಲಮ್ಸ್ ಎಷ್ಟು ಮಾಡಿದ್ರೆ ಅಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಮಕ್ಕಳು. ಇಟ್ಸ್ ವೆರಿ ಸಿಂಪಲ್. ಫಸ್ಟ್ ನೀವು ಇಂಟಿಗ್ರೇಟ್ ಮಾಡಿ. ಸೊ ಈಗೇನು ಗೊತ್ತಾ, ಇನ್ನೊಂದು ಈ ಲೆಕ್ಚರಲ್ಲಿ ಎಲ್ಲದೂ ನೀವೇ ಇಂಟಿಗ್ರೇಟ್ ಮಾಡಬೇಕು. ಬರೀ ಅಪ್ಪರ್ ಲಿಮಿಟ್ ಮಾಡಿ ಲೋವರ್ ಲಿಮಿಟ್ ಅಪ್ಲೈ ಮಾಡಿಬಿಟ್ಟು ಚೆಕ್ ಮಾಡಿ, ಕ್ರಾಸ್ ವೆರಿಫೈ ಮಾಡಿ ಅಷ್ಟೇ. ಬಿಕಾಸ್ ನಿಮ್ಗೆ ಎಲ್ಲ ಮೆಥಡ್ಸ್ ಗೊತ್ತಿದೆ ಈಗ. ಯು ನೋ ಎವ್ರಿ ಮೆಥಡ್ಸ್. ನಾನು ಎಲ್ಲ ಪ್ರೀವಿಯಸ್ ಲೆಕ್ಚರ್ ಎಲ್ಲ ಮೆಥಡ್ಸ್ ಟೀಚ್ ಮಾಡಿ ಆಲ್ರೆಡಿ ನಿಮಗೆ. ಯು ನೋ ಎವ್ರಿಥಿಂಗ್. ಅರ್ಥ ಆಯ್ತಾ? ಸೊ ಅದು ನೀವೇ ಇಂಟಿಗ್ರೇಟ್ ಮಾಡಿ. ಇದು ಡೆಡ್ ಈಸಿ ಕ್ವಶನ್ ಆ್ಯಕ್ಚುಲಿ. ಇದು ಸುಮ್ಮನೆ x³ - 3 ಡಿವೈಡೆಡ್ ಬೈ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಅಂತ 3/2 ಅಂತ ಇರುತ್ತೆ. ಸೊ ಅಪ್ಪರ್ ಲಿಮಿಟ್ ಎಷ್ಟಾಗುತ್ತೆ? ಸೊ ಬೇಸಿಕಲಿ 3 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ 3 3s 9, 9 3s 27. ಸೊ 27 ಡಿವೈಡೆಡ್ ಬೈ 3 ಅಂತ ಬರುತ್ತೆ. ಲೋವರ್ ಲಿಮಿಟ್ ಎಷ್ಟು? 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 4s 2 2s 4, 4 2s 8. ಸೊ 8 ಡಿವೈಡ್ ಬೈ 3 ಅಂತ ಬರುತ್ತೆ. 27 minus 8, 21, no, 19. So 19 divided by 3. The answer is 19 divided by. This is very simple, very simple. ನೀವೇ ಇಂಟಿಗ್ರೇಟ್ ಮಾಡಿರೋ ಏನು ಇಂಟಿಗ್ರೇಷನ್ ಆಫ್ ದಿಸ್ ಒನ್ 1 divided by 1 plus x square. ಸೊ ನಾವು ಆಲ್ರೆಡಿ ಕಲ್ತಿದ್ದೀವಿ. ದಿಸ್ ಇಂಟಿಗ್ರೇಷನ್ ಆಫ್ ದಿಸ್ ನಥಿಂಗ್ ಬಟ್ ವಾಟ್? ಸೊ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಇವೆಲ್ಲ ಯೂಶಲಿ ಬೋರ್ಡ್ ಎಕ್ಸಾಮಲ್ಲಿ ಬಂದರೆ 1 ಮಾರ್ಕ್ 2 ಮಾರ್ಕ್ಸ್ ಬರುತ್ತೆ ಅಷ್ಟೇ. ಅಪ್ಪರ್ ಲಿಮಿಟ್ ಎಷ್ಟಿದೆ? 0 into 1 ಇರುತ್ತೆ. ಇಂಟಿಗ್ರೇಷನ್ ಆಫ್ ದಿಸ್ ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ ಬೇಸಿಕಲಿ ನೀವು. ಸೊ ಟ್ಯಾನ್ ಇನ್ವರ್ಸ್ ಆಫ್ 1 ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ 0 ಬರುತ್ತೆ. So tan inverse of 1 ಬಂದು pi/4 and tan inverse of 0 is 0. The answer is pi/4. Very simple, very simple.
ಯು ವಿಲ್ ಜಸ್ಟ್ ಗೋ. ಅಂದರೆ ಇಲ್ಲಿ ಏನು ಗೊತ್ತಾ ಮಕ್ಕಳು, ಇಂಟಿಗ್ರೇಷನ್ ಕಾಂಪ್ಲಿಕೇಟ್ ಆಗಿರುತ್ತೆ ಅಷ್ಟೇ. ನೋಡಿ ಈ ಪಾರ್ಟ್ ಇದೆಯಲ್ವಾ, ಇದು ಕಾಂಪ್ಲಿಕೇಟ್ ಆಗಿರುತ್ತೆ. ಇದು ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಎಲ್ಲ ಈಸಿ. ಈ ಆಲ್ರೆಡಿ ಹೆಂಗೆ ಇಂಟಿಗ್ರೇಟ್ ಮಾಡೋಕೆ ಒಂದು ಎಲ್ಲ ಮೆಥಡ್ಸು ಎಷ್ಟೊಂದು ಮೆಥಡ್ಸ್ ಇದೆ. ಒಂದು ಪ್ರೀವಿಯಸ್ ಐ ಥಿಂಕ್ 7 to 8 ಲೆಕ್ಚರ್ಸ್ ಇದೆ. ಎಲ್ಲ ಹೇಳ್ಕೊಟ್ಟಿ ನಾನು ಎಲ್ಲ ಮೆಥಡ್ಸು. ಸೊ ಇಂಟಿಗ್ರೇಟ್ ಮಾಡ್ಕೊಂಡು ಹೋಗ್ತಾ ಇರಿ ಆರಾಮಾಗಿ. ಓಕೆ, ನೆಕ್ಸ್ಟ್ ಕ್ವಶನ್ ನೀವೇ ಮಾಡಬೇಕು ಆಯಿತಾ. ಸೊ ವಾಟ್ ಇಸ್ ಇಂಟಿಗ್ರೇಷನ್ ಆಫ್ ದಿಸ್ 1 divided by root of 1 minus x square. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಫಾರ್ಮುಲಾ. ಇಟ್ಸ್ ವೆರಿ ಸಿಂಪಲ್. ಇಟ್ ಇಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ. ಸೈನ್ ಇನ್ವರ್ಸ್ ಡಿಫ್ರೆನ್ಸಿಯೇಷನ್ 1 divided by 1 minus x square ರೂಟ್ ಆಫ್ 1 minus x square ಬರುತ್ತೆ. ಅದರ ಇಂಟಿಗ್ರೇಷನ್ ಆಬ್ವಿಯಸ್ಲಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬರುತ್ತೆ. ಅಪ್ಪರ್ ಲಿಮಿಟ್ ಏನಾಗುತ್ತೆ 0 ಇರುತ್ತೆ, 1 ಇರುತ್ತೆ. ಸೊ 1 ಅಪ್ಲೈ ಮಾಡಿದಾಗ ಏನಾಗುತ್ತೆ, ಇಟ್ಸ್ ವೆರಿ ಸಿಂಪಲ್. ಸೈನ್ ಇನ್ವರ್ಸ್ ಆಫ್ 1 ಇಸ್ ಬೇಸಿಕಲಿ ಸೈನ್ ಇನ್ವರ್ಸ್ ಆಫ್ 1 minus ಸೈನ್ ಇನ್ವರ್ಸ್ ಆಫ್ 0. ಸೈನ್ ಇನ್ವರ್ಸ್ ಆಫ್ 1 ವ್ಯಾಲ್ಯೂ ಏನು, π/2. ಸೊ π/2 minus 0, ದ ಆನ್ಸರ್ ಇಸ್ π/2. ವೆರಿ ಡೆಡ್ ಈಸಿ ಕ್ವಶನ್ಸ್. ಅದಾದ್ಮೇಲೆ ಇದು ಕ್ವಶನ್ ಬರುತ್ತೆ, ಇವೆಲ್ಲ ನಿಮ್ಮ ಎಕ್ಸಾಮಲ್ಲಿ ಬಂದಿರೋ ಕ್ವಶನ್ಸೇ ಆಯಿತಾ. ಸೊ ನೆಕ್ಸ್ಟ್ sin ಸ್ಕ್ವೇರ್ x/2 minus cos ಸ್ಕ್ವೇರ್ x/2. ಸೊ ನಾನಂತೂ ಎಷ್ಟು ಸತಿ ಬಡ್ಕೊಂಡ್ಬಿಟ್ಟೆ, ನಾವು cos 2x sin 2x ಫಾರ್ಮುಲಾ ಕಲ್ತ್ಕೊಳ್ಳಿ, ಹಾಫ್ ಆ್ಯಂಗಲ್ ಫಾರ್ಮುಲಾ, ಹಾಫ್ ಆ್ಯಂಗಲ್ ಫಾರ್ಮುಲಾ, ಹಾಫ್ ಆ್ಯಂಗಲ್ ಫಾರ್ಮುಲಾ ಅಂತ ಎಲ್ಲ ಕಡೆನೂ ಬೇಕು ನಿಮಗೆ. ನೀವು CET ಟ್ರಿಗ್ನೋಮೆಟ್ರಿ ಕ್ವಶನ್ಸ್ ನೋಡಿ ಯಾವುದಾದ್ರು, ಹಾಫ್ ಆ್ಯಂಗಲ್ ಫಾರ್ಮುಲಾಸ್ ಎಷ್ಟು ಕ್ವಶನ್ ಸಾಲ್ವ್ ಮಾಡ್ಬೋದು. ಹಾಫ್ ಆ್ಯಂಗಲ್ ಗೊತ್ತಿರಲೇಬೇಕು ನಿಮಗೆ. ಆಲ್ರೆಡಿ ಗೊತ್ತಿದೆ ಅಂದ್ಕೊಂಡಿದ್ದೀನಿ ನಾನು. ಸೊ ಗೊತ್ತಿದ್ದರೆ ನೋಡಿ ಆನ್ಸರ್ ನಿಮ್ಮ ಮೈಂಡಲ್ಲಿ ಬರಬೇಕು ನಿಮಗೆ. ಇದರ ಆನ್ಸರ್ ಬಂದು cos 2x ಬಂದು cos ಸ್ಕ್ವೇರ್ x ಮೈನಸ್ ಸೈನ್ ಸ್ಕ್ವೇರ್ x. cos 2x ಬಂದು ಇಲ್ಲಿ ಸೈನ್ ಸ್ಕ್ವೇರ್ x/2 ಮೈನಸ್ cos ಸ್ಕ್ವೇರ್ x/2 ಇದೆ. ಸೊ ಆಬ್ವಿಯಸ್ಲಿ ಇಟ್ ಇಸ್ ನಥಿಂಗ್ ಬಟ್ ಮೈನಸ್ cos x. ಗೊತ್ತಾಗಿದೆ ಹೆಂಗೆ ಅಂದ್ಬಿಟ್ಟಿದ್ದು ನೋಡಿ. cos 2x ಬಂದು cos ಸ್ಕ್ವೇರ್ x ಮೈನಸ್ ಸೈನ್ ಸ್ಕ್ವೇರ್ x. ಸೈನ್ ಸ್ಕ್ವೇರ್ x. ಒಂದು ವೇಳೆ ಇಲ್ಲೇನಾದರೂ ಆಪೋಸಿಟ್ ಉಲ್ಟಾ ಇದ್ದರೆ ಸೈನ್ ಸ್ಕ್ವೇರ್ x ಮೈನಸ್ cos ಸ್ಕ್ವೇರ್ ಇದ್ದರೆ ಇಟ್ಸ್ ಮೈನಸ್ cos 2x ಅಲ್ವಾ. ಸೊ ಅಂದರೆ ಹಾಫ್ ಆ್ಯಂಗಲ್ ಇಲ್ಲಿ x ಇದ್ದರೆ 2x ಇರುತ್ತೆ, ಇಲ್ಲಿ x/2 ಇದ್ದರೆ ಇಲ್ಲಿ x ಇರುತ್ತೆ. ಸೊ ನಾವೇನು ಮಾಡೋಕ್ಕೀಗ ಇಂಟಿಗ್ರೇಷನ್ ಆಫ್ 0 to π. ಸೊ ಮೈನಸ್ cos x, ಆ ಮೈನಸ್ ಆಚೆ ಇಟ್ಕೊಬೋದು ನಾವು ಬೇಕಾದರೆ, cos x into dx. ವಾಟ್ ಇಸ್ ಅಪ್ಪರ್ ಲಿಮಿಟ್ ಇಯರ್? ಸೊ ಇಂಟಿಗ್ರೇಷನ್ ಆಫ್ cos x ಏನಾಗುತ್ತೆ ಬೇಸಿಕಲಿ ಇಂಟಿಗ್ರೇಷನ್ ಆಫ್ cos x ಮೈನಸ್ ಸೈನ್ x ಆಯಿತಾ. ಸೊ ನೆಗೆಟಿವ್ ಸೈನ್ ಬರೋದಿಲ್ಲ. ಇಂಟಿಗ್ರೇಷನ್ ಆಫ್ cos x ಬಂದು ಸೈನ್ x. ಮಕ್ಕಳು ಮತ್ತೆ ಅಲ್ಲಿ ಮಿಸ್ಟೇಕ್ ಮಾಡ್ತಾರೆ, ಸೈನ್ x. ಸೊ ಆಲ್ರೆಡಿ ಮೈನಸ್ ಆಚೆ ಇದೆ, ಆಚೆನೇ ಇರಲಿ, 0 to π. ಸೊ ಬೇಸಿಕಲಿ ಅಪ್ಪರ್ ಲಿಮಿಟ್ ಇಸ್ ಸೈನ್ ಪೈ ಬಂದು 0ನೇ, ಸೈನ್ 0 ಬಂದು 0ನೇ. ಸೊ ಸೈನ್ at the multiples of pi always becomes 0. Sin 0, sin pi, sin 2pi, sin 3pi, multiples of pi. Okay, na multiples of pi/2 it becomes 1. Graph ಗೊತ್ತಿರಬೇಕು. ಓಕೆ, ಅಪ್ಪರ್ ಲಿಮಿಟ್ ಏನು? ಸೊ ಬಟ್ ಯು ಜಸ್ಟ್ ಶೋ ಇಟ್ ಆ್ಯಕ್ಚುಲಿ ಮೈನಸ್ sin pi ಮೈನಸ್ sin 0. ಅರ್ಥ ಆಗಿದೆ, ಸಿಂಪಲ್. sin 0, ಸೊ 0 0 0 ಮೈನಸ್ 0 0 0 ಆಲ್ 0 ಆಯಿತಾ. ಎಕ್ಸಾಮಲ್ಲಿ ನಿಮಗೂ ಅಷ್ಟೇ 100 out of 100 1 with 2 zeros ಬರಬೇಕು. ನೆಕ್ಸ್ಟ್ ಅದಾದಮೇಲೆ ನಂತರ ಸೊ ವಾಟ್ ಇಸ್ ದಿಸ್ ಆನ್ಸರ್ ಇಸ್ ಅಗೇನ್ ನೀವೇ ಮಾಡಬೇಕು. ನಾವು ಇದು ಆಲ್ರೆಡಿ ಕ್ವಶನ್ ಸಾಲ್ವ್ ಮಾಡಿದ್ದೀವಿ. ಏನು ಮಾಡುತ್ತೆ ನೀವು ಬೇಸಿಕಲಿ ಈಗ ಇಟ್ಟಿಗೆ ಯು ಹ್ಯಾವ್ ಟು ಗೆಟ್ ವೆನ್ ಎವರ್ ಯು ಗೆಟ್ ಸಚ್ ಫಾರ್ಮ್ಸ್ ಯು ಹ್ಯಾವ್ ಟು ಗೆಟ್ x² + a². ಇಲ್ಲಿ ಪ್ಲಸ್ ಕ್ಲಿಯರಾಗಿ ಕಾಣಿಸ್ತಾ ಇದೆಯಾ ಅಲ್ಲಿ, x² + a² ಫಾರ್ಮ್ ತೊಗೊಬೋದು. ಇದನ್ನು ಬೇಕಾದರೆ ನೀವು ಡೈರೆಕ್ಟಾಗಿ 1 divided by 2² + 3x the whole square ಅಂತ ತೊಗೊಂಡು ಮಾಡ್ಬೋದು. ಬಟ್ ಆಲ್ವೇಸ್ ರಿಮೆಂಬರ್ ದಟ್ ವಿ ಶುಡ್ ಆಲ್ವೇಸ್ ಗೆಟ್ x² + a² ಫಾರ್ಮ್. ಇಂಟಿಗ್ರೇಷನ್ ಆಫ್ ಬರೀ ಎಕ್ಸ್ ಇರಬೇಕು, ಅದಾದಮೇಲೆ a² ಇರಬೇಕು. ಈ ಥರ ಫಾರ್ಮೆಟ್ ಇರಬೇಕು. ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಫುಲ್ ಮಾರ್ಕ್ಸ್ ಬರೋಕ್ಕಂತ ಯು ಹ್ಯಾವ್ ಡೂ ಇಟ್. ಈ ಥರ ಮಾಡಿದ್ರೆ ಆನ್ಸರ್ ಬರುತ್ತೆ. ಬಿಕಾಸ್ ಇದು ಕೋಎಫಿಷಿಯಂಟ್ ಬಂದು ಕಾನ್ಸ್ಟೆಂಟ್ ಅಲ್ವಾ, ಡೈರೆಕ್ಟಾಗಿ ಮಾಡ್ಬೋದು ನಾವು. ಓಕೆ, ನೆಕ್ಸ್ಟು ಲೆಟ್ಸ್ ಟೇಕ್ ಅ ಸಿಂಪಲ್ ಆ್ಯಕ್ಚುಲ್ ಮೆಥಡ್ ಮಾಡೋಣ. ಇಲ್ಲಿ ಇಂಟಿಗ್ರೇಷನ್ ಆಫ್ 0 to 2/3 ಏನಾಗುತ್ತೆ ಬೇಸಿಕಲಿ ವ್ಯಾಲ್ಯೂ. ನಾನು ಫಸ್ಟ್ ಇಂಟಿಗ್ರೇಟ್ ಮಾಡೋಣ. ಫಸ್ಟ್ 0 to 2/3 ಆಯಿತಾ. 1 divided by 4 ನಾನೇನು ತೊಗೊಬೇಕು. ಸೊ ಐ ನೀಡ್ ಟು ಗೆಟ್ x², ಬರೀ x² ಮಾತ್ರ ಬರಬೇಕು. ಸೊ ವಾಟ್ ಐ ಕ್ಯಾನ್ ಡೂ, ಐ ಕ್ಯಾನ್ ಟೇಕ್ ದ ಕಾಮನ್ 9 ತೊಗೊಂಡ್ರೆ ನನಗೇನು ಬರುತ್ತೆ, 4/9 ಬರುತ್ತೆ. ಬರೀ x² ಮಾತ್ರ ಬರುತ್ತೆ ವಿತ್ ರೆಸ್ಪೆಕ್ಟ್ ಟು dx. 9 ಆಚೆ ತೊಗೊತೀನಿ, ಸೊ 1/9 ಬರುತ್ತೆ. ಸೊ 0 to 2/3. ಸೊ ನಾನು ವಾಟ್ ಇಸ್ ದಿಸ್ ನಾವು ಬೇಸಿಕಲಿ ಇದು ಯು ಕ್ಯಾನ್ ರೈಟ್ ದಿಸ್ ಆಸ್ x² + 2/3 ಹೋಲ್ ಸ್ಕ್ವೇರ್. ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಯಾವತ್ತು ಇದೇ ರೀತಿ ಎಕ್ಸಾಮ್ಸ್ ಮಾಡಿ. ಡೂ ಇಟ್ ಆಲ್ವೇಸ್. ಕಾಂಪಿಟೇಟಿವ್ ಎಕ್ಸಾಮ್ 3x ಹೋಲ್ ಸ್ಕ್ವೇರ್ ಸೇಮ್ ಆನ್ಸರ್. ಸ್ಟೆಪ್ಸ್ ತೋರಿಸ್ಬೇಕು ಎಕ್ಸಾಮಲ್ಲಿ ಯಾವತ್ತು ಆಗಲಿ. x² + 2/3 ಹೋಲ್ ಸ್ಕ್ವೇರ್. ವಾಟ್ ಇಸ್ ದ ಆನ್ಸರ್? ವಾಟ್ ಇಸ್ x² + a² ಫಾರ್ಮುಲಾ? ಇಟ್ಸ್ 1/9 ಇಂಟು ಟ್ಯಾನ್ ಇನ್ವರ್ಸ್ ಆಫ್ 1/9 ಟ್ಯಾನ್ಗೆ ಮತ್ತೆ 1/a ಬರುತ್ತೆ. 1/a ಅಂದರೆ ಏನೋ 2/3. 1/a ಇಂಟು ಟ್ಯಾನ್ ಇನ್ವರ್ಸ್ ಆಫ್ x divided by a. x ಅಂದರೆ ಏನು, x divided by
2/3. ಅರ್ಥ ಆಯ್ತಾ? ಸೊ ಇದು ಇಲ್ಲಿ ಇಂಟಿಗ್ರೇಟ್ ಮಾಡಿದ್ರೆ ಅಷ್ಟೇ, ನಾವು ಏನೂ ಮಾಡಿಲ್ಲ. ಇದಕ್ಕೆ ಮತ್ತೆ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್. ವಾಟ್ ಇಸ್ ಅಪ್ಪರ್ ಲಿಮಿಟ್ ಇಸ್ 0. ಅಪ್ಪರ್ ಲಿಮಿಟ್ ಇಸ್ 2/3, ಲೋವರ್ ಲಿಮಿಟ್ ಇಸ್ 0. ಈ 3 ಮೇಲೆ ಹೋಗುತ್ತೆ. ಸೊ ನಿಮಗೆ 1/9 ಇಂಟು 3/2 ಬರುತ್ತೆ. ಮತ್ತೆ ನಿಮಗೆ tan ಇನ್ವರ್ಸ್ ಆಫ್ 3x by 2. 3 ಕ್ಯಾನ್ಸಲ್ ಆಗುತ್ತೆ. 1/6 tan ಇನ್ವರ್ಸ್ ಆಫ್, ಇದು ನಾರ್ಮಲ್ ಇಂಟಿಗ್ರೇಷನ್ ಮಕ್ಕಳೇ, ನಾವೇನು ಕಲ್ತಿದ್ದೀವಲ್ವಾ, ಸೊ ಆ ಇಂಟಿಗ್ರೇಷನ್ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ. 0 to 2/3 ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಸಬ್ಸ್ಟಿಟ್ಯೂಟ್ ಅಪ್ಪರ್ ಲಿಮಿಟ್ ಇಸ್ ನಿಮ್ಗೆ ಏನು ಬರ್ತಾ ಈಗ 1/6 ಇಂಟು tan ಇನ್ವರ್ಸ್ ಆಫ್ ಅಪ್ಪರ್ ಲಿಮಿಟ್ ಏನಿದೆ, tan ಇನ್ವರ್ಸ್ ಆಫ್ 3 ಇಂಟು ಎಕ್ಸ್ ಪ್ಲೇಸಲ್ಲಿ 2/3 ಬರುತ್ತೆ. ನಂತರ ಅಗೇನ್ tan ಇನ್ವರ್ಸ್ ಆಫ್ 0 ಬರುತ್ತೆ. ಸೊ 2 3 ಕ್ಯಾನ್ಸಲ್. ವಾಟ್ ಟೆನ್ಸ್ ಆಫ್ 2ನಾ? ಇಲ್ಲಿ ಆಲ್ರೆಡಿ 3/2 ಇದೆ. ಸೊ ಮತ್ತೆ 2 ಕ್ಯಾನ್ಸಲ್, ಬಿಕಾಸ್ ಯು ಶುಡ್ ಗೆಟ್ ಆ್ಯಂಗಲ್. ನೋ 1/6 ಇಂಟು tan ಇನ್ವರ್ಸ್ ಆಫ್ 1 ಮೈನಸ್ tan ಇನ್ವರ್ಸ್. ಸುಮ್ಮನೆ ಸ್ಟೆಪ್ಸ್ ಬರೀತಾ ಇದ್ದೀನಿ ಆ್ಯಕ್ಚುಲಿ. ಸೊ tan ಇನ್ವರ್ಸ್ ಆಫ್ 1 ಇಸ್ π/4. π/4 ಮೈನಸ್ 0 ಇಸ್ π/4. 1/6. ಸೊ ಅದಾದಮೇಲೆ π/24 ಬರುತ್ತೆ. ಇಟ್ಸ್ ವೆರಿ ಸಿಂಪಲ್ ಆ್ಯಕ್ಚುಲಿ. ಅರ್ಥ ಆಯ್ತಾ? ಈ ರೀತಿ ನೀವು ಮಾಡಬೇಕಾದ್ರೆ ಇಟ್ಸ್ ವೆರಿ ಸಿಂಪಲ್. ನಾರ್ಮಲ್ ಇಂಟಿಗ್ರೇಷನ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿ ಗೆಟ್ ದ ಆನ್ಸರ್. ವೆರಿ ಈಸಿ. ಅರ್ಥ ಆಗ್ತಾ ಇದೆಯಾ? ಸೊ ನೀವೇ ಎಲ್ಲ ಕ್ವಶನ್ ನೀವೇ ಮಾಡಬೇಕು. ನೀವು ಬೇಕಾದ ಎಕ್ಸಾಂಪಲ್ ನೀವು NCERT ಬುಕ್ ಓಪನ್ ಮಾಡಿ ಕ್ವಶನ್ ಎಲ್ಲ ಯು ಕ್ಯಾನ್ ಸಾಲ್ವ್ ಆಲ್ ದ ಕ್ವಶನ್ಸ್. ಪ್ರೀವಿಯಸ್ ಲೆಕ್ಚರ್ಸ್ ಚೆನ್ನಾಗಿ ಅರ್ಥ ಆಗಿದೆ, ಮೆಥಡ್ಸ್ ಚೆನ್ನಾಗಿ ಅರ್ಥ. ಸಬ್ಸ್ಟಿಟ್ಯೂಷನ್ ಮೆಥಡ್ ನಾನು ಯಾವತ್ತೂ ಹೇಳ್ತೀನಿ, ಸಬ್ಸ್ಟಿಟ್ಯೂಷನ್ ಮೆಥಡ್ ಇಸ್ ದ ಹಾರ್ಟ್ ಆಫ್ ಇಂಟಿಗ್ರೇಷನ್. ಇಂಟಿಗ್ರೇಷನ್ದೇ ಅದೇ ಮೇನು, ಅದು ಗೊತ್ತಿರಬೇಕು ನಿಮಗೆ. ಆಯಿತಾ? ನೆಕ್ಸ್ಟ್ ಇದು ನೀವೇ ಮಾಡಬೇಕು. ಆ್ಯಕ್ಚುಲಿ ನಾನು ಇಷ್ಟು ಸತಿ ಹೇಳ್ಕೊಟ್ಟು ಇಷ್ಟು ಲೆಕ್ಚರ್ಸ್ ಮಾಡಿದ್ದೀನಿ ಹೌ ಟು ಡೂ ದಿಸ್ ಕ್ವಶನ್ಸ್. ಒಂದು ಲೆಕ್ಚರ್ನ ಹೇಳ್ಕೊಟ್ಟೆ, ನಿಮ್ಗೆ ನೆನಪಿದೆಯಾ? ಒಂದು ಲೆಕ್ಚರಲ್ಲಿ ಯಾವುದಾದ್ರು ಒಂದು ಕ್ವಶನ್ ಬಂದರೆ ಏನು ಮಾಡೋಕ್ಕೆ, ಫಸ್ಟು ಈ ಥರ x² ಎಲ್ಲ ಬಂದರೆ ಫಸ್ಟ್ ಏನು ಮಾಡಬೇಕು? ಫಸ್ಟ್ ವಿ ಹ್ಯಾವ್ ಟು ಚೆಕ್ ಫಾರ್ f'(x/f(x). ಆಮೇಲೆ ಏನು ಮಾಡಬೇಕು? f'(x) ಆದಮೇಲೆ ಕೆಳಗಡೆನೇ ಡಿನಾಮಿನೇಟರ್ನ ಫ್ಯಾಕ್ಟರೈಸ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಫ್ಯಾಕ್ಟರೈಸ್ ಒಂದು ವೇಳೆ ಆದರೆ ಏನು ಮಾಡಬೇಕು ನಾವು? ಬೇಸಿಕಲಿ ಫ್ಯಾಕ್ಟರೈಸ್ ಆದರೆ ವಿ ಶುಡ್ ಗೋ ಟು ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್. ಫ್ಯಾಕ್ಟರೈಸ್ ಆಗಿಲ್ಲ ಅಂದರೆ ಏನು ಮಾಡಬೇಕು? ಫ್ಯಾಕ್ಟರೈಸ್ ಆಗಿಲ್ಲ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಗೋ ವಿತ್ ದ ಎಕ್ಸ್ಪಾನ್ಷನ್, ಅಂದರೆ ಯು ಹ್ಯಾವ್ ಟು ಯೂಸ್ ಅ ಕಂಪ್ಲೀಟ್ ಸ್ಕ್ವೇರ್ ಮೆಥಡ್. ಅರ್ಥ ಆಯ್ತಾ? ಸೊ ಇದು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಸೊ ಫಸ್ಟ್ ಏನು ಮಾಡೋಣ? ಈಗ ಫಸ್ಟು f'(x). ಆಫ್ಕೋರ್ಸ್ x² ಡಿಫ್ರೆನ್ಸಿಯೇಷನ್ 2x ಮೇಲೆ ಬರ್ತಾ ಇದೆಯಲ್ವಾ, ಅಂದರೆ ಒಂದು 3 ಇದೆ, ತಲೆನೋವು ಆ್ಯಕ್ಚುಲಿ 3 ಇದ್ದರೆ ಏನು ಮಾಡಬೇಕು? ಬೇಸಿಕಲಿ ಈಗ ಫಸ್ಟ್ ಆಫ್ ಆಲ್ 3 ಕಾಮನ್ ತೊಗೋಣ, 3 ಆಚೆ ತೆಗಿಯೋಣ ಈಗ. ಸೊ ಐ ಕ್ಯಾನ್ ಸ್ಪ್ಲಿಟ್ ದಿಸ್ ಫಸ್ಟ್. ನಾನು ಡೈರೆಕ್ಟ್ ಹೆಂಗೆ ಬೇಕಾದ್ರೂ ಮಾಡ್ಬೋದು. 0 to 2 ನಾನೇನು ಮಾಡ್ತೀನಿ? ಸ್ಪ್ಲಿಟ್ ಮಾಡಿಬಿಡ್ತೀನಿ. x² + 4 ಇಂಟು dx ಪ್ಲಸ್ 0 to 2 3 ಡಿವೈಡೆಡ್ ಬೈ x² + 4. ಇಟ್ಸ್ ಲೈಕ್ ರಿವಿಷನ್ ನಿಮಗೆ ಇಂಟಿಗ್ರೇಷನ್ ಇದು. ಅದೇ ಸ್ಪ್ಲಿಟ್ ಮಾಡ್ಕೊಂಬೇಡ, ಈಸಿಯಾಗಿ ಆಗುತ್ತೆ. ಸೊ ಇಂಟಿಗ್ರೇಟ್ ಮಾಡಿ ಈಗ. ಸೊ ಇದು ನನಗೇನು ಬೇಕು? x² ಡಿಫ್ರೆನ್ಸಿಯೇಷನು ನನಗೆ ಆ್ಯಕ್ಚುಲಿ 2x ಬೇಕು, ಅಲ್ಲಿ 3x ಇದೆ, 6 ಇದೆ. ಸೊ ಒಂದು 3 ಆಚೆ ತೊಗೊಂಡ್ರೆ ಆಯ್ತಲ್ವಾ? ಸೊ 3 ಇನಿಷಿಯಲೇ ಬೇಕಾದ್ರೆ ಕಾಮನ್ ತೊಗೊಂಡು ಆಯ್ತು. ನಾವು ವಿ ಕ್ಯಾನ್ ಟೇಕ್ ಕಾಮನ್ ಬಿಗಿನಿಂಗ್ ಇಟ್ಸ್ ಫೈನ್. 0 to 2 ಅದಾದಮೇಲೆ ನನಗೆ 2x ಡಿವೈಡೆಡ್ ಬೈ x² + 4 dx. ಏನು ಇದು ಆನ್ಸರ್ ಏನಿದೀಗ? ಐ ವಾಂಟ್ ಟೆಲ್, ಯು ಶುಡ್ ಟೆಲ್. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ f'(x/f(x). Therefore what is the answer? log f(x). ಇದೇನಾಗುತ್ತೆ? 3 ಆಚೆ ತೊಗೊತೀನಿ. ಐ ವಿಲ್ ಡೂ 0 to 2 1 ಡಿವೈಡೆಡ್ ಬೈ x² ಪ್ಲಸ್ ನೀವೇ ಮಾಡಬೇಕೀಗ ಅಷ್ಟೇ. ಸ್ಟಾಪ್ ಇಲ್ಲಿಗೆ. ಫಸ್ಟ್ ಆಫ್ ಆಲ್ ಬಿಗಿನಿಂಗಿಂದ ನೀವೇ ಮಾಡಬೇಕು, ಇದಾದಮೇಲೆ ಫರ್ದರ್ ನೀವೇ ಮಾಡ್ಬೋದು. ಆಯಿತಾ? ಸೊ ವಾಟ್ ಈಸ್ ಆನ್ಸರ್ ಫಾರ್ ದಿಸ್? ಇಟ್ ಇಸ್ f'(x/f(x). ದಟ್ ಈಸ್ ನಥಿಂಗ್ ಬಟ್ log of x² + 4 ಪ್ಲಸ್ 3 ಇಂಟು tan inverse of basically x divided by, what is the formula? 1/a ಬರುತ್ತೆ. 3 into 1/a into, so tan inverse of basically your x divided by 2 ಅಂತ. ಅರ್ಥ ಆಯ್ತಾ? ಸೊ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಹೋಲ್ ಫಂಕ್ಷನ್ಗೆ, ಸೊ ಹೋಲ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಇಫ್ ಯು ವಾಂಟ್ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್. ಇದು 0 to 2ನ 2 ಹಾಕಿದ್ರೆ ಏನು ಬರುತ್ತೆ ಇಲ್ಲಿ ನಿಮಗೆ? 2 2s are 4. 3 ಐ ಥಿಂಕ್ 3 log 8 ಏನೋ ಬರುತ್ತೆ. ಇಫ್ ಯು ಅಪ್ಲೈ 3 0 ಹಾಕಿದ್ರೆ ಆಬ್ವಿಯಸ್ಲಿ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಲ್ವಾ ಇದು? 0 to 2 ಅಪ್ಪರ್ ಲಿಮಿಟ್ ಹಾಕಿದ್ರೆ 3 log 8 ಬರುತ್ತೆ. ಇನ್ನು ಪುಟ್ ಲೋವರ್ ಲಿಮಿಟ್ ಯು ಗೋಯಿಂಗ್ ಟು ಗೆಟ್ 3 log 2 ಫಾರ್ ದಿಸ್. ಸಬ್ಸ್ಟಿಟ್ಯೂಟ್ ಮಾಡಿ, ಲೋವರ್ ಲಿಮಿಟ್ ಹಾಕಿ 0 ಹಾಕಿದ್ರೆ ನಂಗೆ ಏನು ಬರುತ್ತೆ ಆನ್ಸರ್ ಇಲ್ಲಿ? 3 log 8 ಈ ಕ್ವಶನ್ಗೆ. ಸೊ ಮೈನಸ್ 3 0 ಹಾಕಿದ್ರೆ ಇಲ್ಲಿ ಬೇಸಿಕಲಿ ನಿಮಗೆ log 4 ಏನೋ ಬರುತ್ತೆ. ಆಯಿತಾ? ಪ್ಲಸ್ ಅಪ್ಪರ್ ಲಿಮಿಟ್ 1/a. ವಾಟ್ ಈಸ್ a ಇಯರ್ ಇನ್ ದಿಸ್ ಕೇಸ್? 1/a is 2
ಪ್ಲಸ್ ನಿಮಗೆ 3/2 ಇಂಟು ಅಪ್ಪರ್ ಲಿಮಿಟ್ ಹಾಕಿದ್ರೆ ನಾವು ನಮಗೆ ಟ್ಯಾನ್ ಇನ್ವರ್ಸ್ ಆಫ್ 2 ಕ್ಯಾನ್ಸಲ್, ಟ್ಯಾನ್ ಇನ್ವರ್ಸ್ ಆಫ್ 2/2 1 ಆಗುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ 1 ಬಂದು π/4, ಲೋವರ್ ಲಿಮಿಟ್ ಹಾಕಿದ್ರೆ 0 ಆಗುತ್ತೆ, ಸೊ ಇದು 0 ಬರುತ್ತೆ ಮೈನಸ್. ಸೊ ನನಗೆ ಟ್ಯಾನ್ ಇನ್ವರ್ಸ್ ಆಫ್ 2 ಅಂತ ಹೇಳಿದ್ರೆ ಬೇಸಿಕಲಿ 3/2 ಇಂಟು π/4, ನಮಗೆ 3π/4. ದಿಸ್ ಇಸ್ ನಥಿಂಗ್ ಬಟ್ ಯು ಗೋಂಟ್ ಗೆಟ್ ದಿಸ್. ಆ್ಯಂಡ್ ಇದಕ್ಕೆ ಸೊ ಅಪ್ಪರ್ ಲಿಮಿಟ್ ಇಸ್ 0 to 2 f dash of x by f of x log f of x. when I put 2 2s of 4, 4 plus 4 8 ಆಗುತ್ತೆ, 3 ಕಾಮನ್ ಇರುತ್ತೆ. I think this will become, if you take 3 common, it becomes log m minus log n, log 8/4, that becomes 3 log 2 plus you are going to get like that. ಅರ್ಥ ಆಯ್ತಲ್ವಾ? It's a simple question ಮಕ್ಕಳೇ. So it's very simple. You have to get first f dash of x. ಆಲ್ರೆಡಿ ಹೇಳ್ಕೊಟ್ಟಿದ್ವಿ ಆ್ಯಕ್ಚುಲಿ 6x divided by x square plus 4 ಅಲ್ವಾ. You have to get f dash of x. So you are taking 3 here. So you are going to get 3 ತಗೊಂಡ್ರೆ 2x divided by x square plus 4 ಬರುತ್ತೆ. ಇದರ ಡಿಫ್ರೆನ್ಸಿಯೇಷನ್, ಸೊ ಇದ್ರದ್ದು ಡಿಫ್ರೆನ್ಸಿಯೇಷನ್ x square plus ಡಿಫ್ರೆನ್ಸಿಯೇಷನ್ ಆಗುತ್ತೆ 2x ಆಗುತ್ತೆ. ಇಟ್ ಈಸ್ ದ ಫಾರ್ಮ್ ಆಫ್ f dash of x by f of x. ವಾಟ್ ಇಸ್ ದ ಆನ್ಸರ್ ಫಾರ್ ದಟ್? log of f of x, ದಟ್ ಈಸ್ x square plus 4 ಪ್ಲಸ್ ಯು ಗೋಂಟ್ ಟು ಗೆಟ್ ಇದನ್ನು 3 ತಗೊಂಡಾಗ ನನಗೆ 1 divided by x square plus a square ಬರುತ್ತೆ. 0 to 2, ಐ ಆಮ್ ಇಂಟಿಗ್ರೇಟಿಂಗ್ ಅಗೇನ್ ದಿಸ್ ಆಲ್ಸೋ. ಸೊ ದಟ್ ಈಸ್ ನಥಿಂಗ್ ಬಟ್ tan inverse of x by a, 1/a into tan of x by a. So in the place of x I am going to substitute 2 cancel ಆಗುತ್ತೆ. I am going tan inverse of 1, so tan inverse of 1 is π/4. 0 substitute ಮಾಡಿದಾಗ 0 ಬರುತ್ತೆ. So you can show steps, one more step if you want, always you can show some more steps. So 3/2 into ನೀವು ಬೇಕಾದ tan inverse of 0 ಅಂತ ತೋರಿಸ್ಬಿಟ್ಟು ಮತ್ತೆ ಇದು ಎನಿವೇರ್ 0 ಆಗುತ್ತೆ. So you're going to get this one. So tan inverse of 1 ಏನಾಗುತ್ತೆ π/4. So it is basically 3 into π/4. ಈ ಕಡೆ ಬಂದಾಗ you need substitute upper limit 2 in this case. 2 2s of 4 ಆಗುತ್ತೆ. log 4 plus 4 is 8 minus again you have the 3 common for this. 2 ಮತ್ತು 0 substitute ಮಾಡಿದ್ರೆ lower limit 0 substitute ಮಾಡಿದ್ರೆ log of 0 plus 4, that is basically you're going to get minus 3 log 4. So 3 na common ತಗೊಳ್ಳಿ, you'll get log 8 minus log 2 ಆ ರೀತಿ ಬರುತ್ತೆ. ಓಕೆನಾ? let's go for next question now. Simple. So 2 to 3, if I integrate from 2 to 3, what's the answer? It's very simple, very simple. ನೀವೇ ಮಾಡಬೇಕು. ಓಕೆ, ಸೊ ನಾನು ಏನು ಮಾಡಬೇಕು? f dash of x by f of x ಫಾರ್ಮುಲಾ. x ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ಇಲ್ಲಿ? ಬೇಸಿಕಲಿ ಮೇಲೆ ಇದೆಯಾ ಆಲ್ರೆಡಿ 2x ಇದೆಯಾ, ಅಂದರೆ x ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2x, ಅಲ್ಲಿ ಇಲ್ಲ 2ನ ನಿಮ್ಗೆ ಏನಿಲ್ಲೋ ಅದು ಮಲ್ಟಿಪ್ಲೈ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ, ಇದು ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡ್ಕೊಳ್ಳಿ. ಸೊ 2 into 3 divided by 2x divided by 1 plus x square into dx ಅಂತ. ಅರ್ಥ ಆಯ್ತಾ? ಇದ್ರೇನು, ವಾಟ್ ಇಂಟಿಗ್ರೇಷನ್ ಆಫ್ ದಿಸ್ ಬಿಕಮ್ಸ್? So you know clearly log of, so if integration of this is nothing but log of 1 plus x square, upper limit ಏನು 3, lower limit ಏನು 2. So ಏನು ಮಾಡೋಕ್ಕೆ ನಾವು ಬೇಸಿಕಲಿ upper limit minus lower limit 1 divided by log 3 ಸಬ್ಸ್ಟಿಟ್ಯೂಟ್ ಮಾಡಿ ಅಂದರೆ 3 3s 9 10, ನಿಮಗೆ log 10 ಬರುತ್ತೆ. ಅದಾದಮೇಲೆ ನಂತರ 2 2s 4 log 5 ಬರುತ್ತೆ. So log 10 minus log 5, what is the answer for this? 1/2 into log 10 minus log 5 is what? Log 10 by 5, this becomes 2, basically becomes half log. Right, that's very simple question. Upper limit minus lower limit. Let's go for next question now. Okay, ನೋಡಿ, the same thing. ಈ ಥರ ಬಂದು ಏನು ಇಂಟಿಗ್ರೇಟ್ ಮಾಡೋಕೆ ಈಗ? ಸೊ ವಿ ಹ್ಯಾವ್ ಟು ಗೋ ಫಾರ್ ಸಬ್ಸ್ಟಿಟ್ಯೂಷನ್ ಮೆಥಡ್. ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ವಿ ಹ್ಯಾವ್ ಟು ಟೇಕ್ ಸಮಥಿಂಗ್ ಎಸ್ ಟಿ ಆ್ಯಂಡ್ ದೆನ್ ಡೂ ಇಟ್ ಅಗೇನ್. ಸೊ ವಾಟ್ ಇಸ್ ಆನ್ಸರ್ ಫಾರ್ ದಿಸ್? ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು. ಸೊ ನಾನೇನಂದ್ರೆ ಈಗ ಟಿನ ಒಂದು ಇಫ್ ಐ ಟೇಕ್ ಟಿ ಆಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್, ಅದರ ಡಿಫ್ರೆನ್ಷಿಯೇಟ್ ಮಾಡಿದಾಗ ಡಿ ಟಿ ಮಾಡಿದಾಗ ಏನು ಬರ್ತಾ ಇದೆ? 1 divided by 1 plus x square into dx ಅಲ್ವಾ? ಸೊ ಇಲ್ಲಿ ನೋಡಿ 1 divided, ನಾವು ಆಲ್ರೆಡಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಇಲ್ಲ. ಐ ಆಲ್ಮೋಸ್ಟ್ ಥಾಟ್ 1 hour 20 minutes ಫಾರ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಏನಕ್ಕೆ? ಆ ಮೆಥಡ್ ತುಂಬ ಇಂಪಾರ್ಟೆಂಟ್ ಆಯಿತಾ? ಸೊ ಇದು ಆನ್ಸರ್ ಬಂತ ಈಗ. ಸೊ ದಿಸ್ ಇಸ್, ಸೊ ವಿ ಮೇಕ್ ನಾರ್ಮಲ್ ಅಗೇನ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ಕೊಬೇಕು. ಆ್ಯಂಡ್ ಇನ್ನೂ ನೆನ್ಪಿಟ್ಕೊಳ್ಳಿ, ಲಿಮಿಟ್ಸ್ ಇದೆಯಲ್ವಾ, ದಿಸ್ ಲಿಮಿಟ್ಸ್ ಆರ್ ಫಾರ್ ಎಕ್ಸ್, ನಾಟ್ ಫಾರ್ ಟಿ. ನಾವೇನು ಮಾಡೋಕ್ಕಾಗ? ವಿ ಹ್ಯಾವ್ ಟು ಕನ್ವರ್ಟ್ ದೆಮ್ ಟು ವಾಟ್? ಟಿ ಫಾರ್ಮೆಟ್ ಬೇಸಿಕಲಿ. ಸೊ ದೀಸ್ ಲಿಮಿಟ್ಸ್, ಸೊ ನಾನು ಟಿ ಈಸ್ ಈಕ್ವಲ್ ಟು ಸೈನ್ಸ್ ಆಫ್ ಎಕ್ಸ್ ತೊಗೊಂಡಿದ್ದೀನಿ. ಸೊ ಆ್ಯಕ್ಚುಲಿ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಹೇಳಿದ್ರೆ, ಇಫ್ ಐ ಸಬ್ಸ್ಟಿಟ್ಯೂಟ್ 0, ವಾಟ್ ಹ್ಯಾಪನ್ಸ್ ನಾವು? ದ ಟಿ ಆಲ್ಸೋ ಬಿಕಮ್ 0. ನಾವು ನೋಡಿ ಎಕ್ಸ್ ಈಸ್ ಈಕ್ವಲ್ ಟು 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? ಟ್ಯಾನ್ ಇನ್ವರ್ಸ್ ಆಫ್ 1 ಎಕ್ಸ್ ಈಸ್ ಈಕ್ವಲ್ ಟು 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? ಟ್ಯಾನ್ ಇನ್ವರ್ಸ್ ಆಫ್ 1 ಬಂದುಬಿಟ್ಟು ನಿಮಗೆ π/4. ಸೊ ಟಿ ಈಸ್ ಈಕ್ವಲ್ ಟು π/4. ಸೊ ವೆನ್ ಯು ಚೇಂಜ್, ನೀವು ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ನೀವು ಯಾವತ್ತು ಬೇರೆ ವೇರಿಯೇಬಲ್ ಒಂದು ಟಿ ಅಂತ ತೊಗೊಂಡು ಚೇಂಜ್ ಮಾಡಿದ್ರೆ ಲಿಮಿಟ್ಸು ಚೇಂಜ್ ಮಾಡಬೇಕು. ಬಿಕಾಸ್ ಗಿವನ್ ಕ್ವಶನ್ ಈಸ್ ಫಾರ್ ಎಕ್ಸ್. ನಾವೇನು ಮಾಡಬೇಕು? ಇಂಟಿಗ್ರೇಟ್ ಮಾಡಿ ಯುವರ್ ಸಬ್ಸ್ಟಿಟ್ಯೂಟ್ ಎಕ್ಸ್ ಇಸ್ 0 ಆ್ಯಂಡ್ ದೆನ್ ಲೈಕ್ ದ್ಯಾಟ್.
ಇಲ್ಲ ಸರ್, ನಾನು ಟಿ ಅಂತ ತೊಗೊಂತೀನಿ, ಇಂಟಿಗ್ರೇಟ್ ಮಾಡ್ತೀನಿ, ಲಾಸ್ಟಲ್ಲಿ ವಾಪಸ್ ಮತ್ತೆ ಸಬ್ಸ್ಟಿಟ್ಯೂಷನ್ ಏನು ತೊಗೊಂಡಿದ್ದಲ್ವಾ ಅದು ಮತ್ತೆ ಫೈನಲ್ ಎಕ್ಸ್ಪ್ರೆಷನ್ ಸಬ್ಸ್ಟಿಟ್ಯೂಟ್ ಬ್ಯಾಕ್ ಮಾಡ್ತೀನಿ, ಮತ್ತೆ ಎಕ್ಸ್ ಯೂಸ್ ಮಾಡ್ತೀನಿ, ಎನಿಥಿಂಗ್ ಇಸ್ ಫೈನ್. ನೀವೇನು ಮಾಡಬೇಕು, ನಾರ್ಮಲಾಗಿ ಇಂಟಿಗ್ರೇಟ್ ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ ಇಫ್ ಐ ಡು ಇಂಟಿಗ್ರೇಟ್ ದಿಸ್, ಇಂಟಿಗ್ರೇಟ್ ಸೊ ದಿಸ್ ಇಸ್ ಡಿ ಟಿ, ದಿಸ್ ಇಸ್ ಟಿ, ನನಗೆ ಆನ್ಸರ್ ಏನು ಬಂತು, ಟಿ ಇಂಟು ಡಿ ಟಿ, ಸಿಂಪಲ್. ನಾನು ಇದನ್ನ ಟಿ ಟೈನ್ಸ್ ಎಕ್ಸ್ನ ಟಿ ಅಂತ ತೊಗೊಂಡ್ರೆ ಅದು ಡಿಫ್ರೆನ್ಸಿಯೇಷನ್ ಬಂದು ಒನ್ ಬೈ ಒನ್ ಪ್ಲಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ನಾನು ಟ್ಯಾನ್ ಡಿ ಟಿ ಅಂತ ತೊಗೊಂಡ್ರೆ ಬೇಸಿಕಲಿ ಐ ಹ್ಯಾವ್ ಟು ಡೂ ಇಟ್ ನಾವು ಫ್ರಮ್ ವೇರ್ ಟು ವೇರ್, ಫ್ರಮ್ 0 to π/4, 0 ಇಂದ π/4ಗೆ ನಾನು ಮಾಡ್ಬೇಕು ಇಂಟಿಗ್ರೇಷನ್. ಸೊ ವಾಟ್ ಇಸ್ ಇಂಟಿಗ್ರೇಷನ್ ಆಫ್ 0, ಇಂಟಿಗ್ರೇಷನ್ ಆಫ್ ಟಿ ಬಿಕಮ್ಸ್ ಟಿ ಸ್ಕ್ವೇರ್ ಬೈ 2, ಟಿ ಸ್ಕ್ವೇರ್ ಬೈ 2, ಅದಾದ ಅಪ್ಪರ್ ಲಿಮಿಟ್ ಏನಿದೆ 0 to π/4. ಸೊ π/4 ಅಂದರೆ ಸಬ್ಸ್ಟಿಟ್ಯೂಟ್ ಮಾಡಿ π/4, ಪೈ ಸ್ಕ್ವೇರ್ ನಿಮ್ಗೆ ಏನು ಬರುತ್ತೆ, ಪೈ ಸ್ಕ್ವೇರ್ 4 4 16, 16 ಇರುತ್ತೆ, 16 into 32, ನಿಮಗೆ ಪೈ ಸ್ಕ್ವೇರ್ ಬೈ 32 ಬರುತ್ತೆ ಅಷ್ಟೇ, ಸಿಂಪಲ್ ಆಗಿ. ಸೊ ನೀವು ವಾಪಸ್ ಸಬ್ಸ್ಟಿಟ್ಯೂಟ್ ಮಾಡೋ ಅದೇ ರೀತಿ ಆನ್ಸರ್ ಬರುತ್ತೆ. ಒಂದು ವೇಳೆ ನಾನು ಮಾಡೋದಿಲ್ಲ, ಆ್ಯಕ್ಚುಲಿ ನಾನು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋದಿಲ್ಲ, ಬೇಸಿಕಲಿ ಐ ವಿಲ್ ಡೂ ಜಸ್ಟ್ ಇಂಟಿಗ್ರೇಟ್, ವಾಪಸ್ ಸಬ್ಸ್ಟಿಟ್ಯೂಟ್ ಮಾಡಿ ಟಿನ ಒಂದು ವೇಳೆಯಲ್ಲಿ ವಾಟ್ ಈಸ್ ಮೈ ಟಿ ವಿಲ್ ಬಿಕಮ್ಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್, ಅದರದ್ದು ಸ್ಕ್ವಯರ್ ಡಿವೈಡೆಡ್ ಬೈ 2, ಲಿಮಿಟ್ಸ್ ಆಗ ನಾವು 0 to 1 ಯೂಸ್ ಮಾಡಬೇಕು. ಹಿಂಗೆ ಮಾಡೋದು ಆನ್ಸರ್ ಬರುತ್ತೆ. ಟ್ಯಾನ್ ಇನ್ವರ್ಸ್ ಆಫ್ 1 ಎಷ್ಟು, π/4, π/4 ಸ್ಕ್ವೇರ್ ಏನಾಗುತ್ತೆ ಮತ್ತೆ ಸೇಮ್ ಅದೇ π/16, π/16 into 2 is π/30. ಸೊ ನೀವು ಹೇಗೆ ಬೇಕಾದರೂ ಮಾಡ್ಬೋದು, ಬಟ್ ಐ ಆಲ್ವೇಸ್ ರಿಕಮೆಂಡ್, ನಾನು ಹೇಳ್ತೀನಿ ಮತ್ತೆ ಆಗಲಿ, ಬಿಗಿನಿಂಗಲ್ಲೇ ನೀವು ಚೇಂಜ್ ಮಾಡ್ಕೊಬೇಡಿ. ವೆನ್ ಯು ಚೇಂಜ್ ವೆನ್ ಯೂಸ್ ಸಬ್ಸ್ಟಿಟ್ಯೂಷನ್ ಮೆಥಡ್, ವೆನ್ ಟಿ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಟು ಗಿವನ್ ಕ್ವಶನ್ ದ ಲಿಮಿಟ್ಸ್ ಆರ್ ಫರ್, ಏನಿದೆ ಲಿಮಿಟ್ಸ್ ಇದೆ ಅಲ್ವಾ 1 0 to 1, ಸೊ ದಟ್ ಈಸ್ ಬೇಸಿಕಲಿ ಫರ್ ಎಕ್ಸ್ಗೆ. ನೀವು ಟಿ ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ಯು ಟು ಕನ್ವರ್ಟ್ ಯುವರ್ ಲಿಮಿಟ್ಸ್ ಟು ಟಿ. ಹೆಂಗೆ ಕನ್ವರ್ಟ್ ಮಾಡ್ತೀರಾ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸಿ ದಿಸ್ ಟಿ ಐ ಹ್ಯಾವ್ ಟೇಕನ್ ಟಿ as times of x, so x is equal to 0, what is t, is equal to 1, what is t. So these limits 0 to π/4, this is for t now with respect to dt. Artha aayta, always can change the limits also, upper limit and lower limit. Okay, let's go for next question now. Okay, next coming to this one now, 0 to π/2 to sin x divided by 1 plus cos square x square. So ನೀವೇ ಮಾಡೋಕೆ ಆನ್ಸರ್, ಇಟ್ಸ್ ವೆರಿ ಈಸಿ. ಹೇಗೆ ಮಾಡೋದು ನಾವೀಗ, ಕಾಸ್ ಎಕ್ಸ್ನ ಟಿ ಅಂತ ತೊಗೊಬೇಕು. ನಾನು ಕಾಸ್ ಎಕ್ಸ್ನ ಟಿ ಅಂತ ತೊಗೊಂಡ್ರೆ ಅದರ ಡಿಫ್ರೆನ್ಸಿಯೇಷನ್, ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಆಗುತ್ತೆ ಮೈನಸ್ ಸೈನ್ ಎಕ್ಸ್ ಡಿ ಎಕ್ಸ್, ದಟ್ ಈಸ್ ಈಕ್ವಲ್ ಟು ಡಿ ಟಿ. ಅಲ್ಲಿ ಇದೆಯಾ ಮೈನಸ್ ಸೈನ್ ಎಕ್ಸ್ ಡಿ ಎಕ್ಸ್, ಇಲ್ಲ, ಒಂದು ಮೈನಸ್ ಸಬ್ಸ್ಟಿಟ್ಯೂಟ್ ಮಾಡಿ ಮೈನಸ್ ಹಾಕೊಳ್ಳಿ, ಅಷ್ಟು ಮುಗೀತು. ಓಕೆ, ಆಮೇಲೆ ನಾವು ವಿ ಹ್ಯಾವ್ ಟು ಆಲ್ಸೋ ಚೇಂಜ್ ದ ವೇರಿಯಬಲ್ಸ್, ಅದು ಲಿಮಿಟ್ಸ್ ಚೇಂಜ್ ಮಾಡಬೇಕು. ಈಗ ಲಿಮಿಟ್ ಎಕ್ಸ್ ಇಸ್ ಲೋವರ್ ಲಿಮಿಟ್ 0 ಇದ್ದಾಗ, ಇಫ್ ಐ ಟೇಕ್ ಕಾಸ್ ಎಕ್ಸ್ ಎಸ್ 0 ಇನ್ ದಿಸ್ ಕೇಸ್, ವಾಟ್ ಈಸ್ ಟಿ ಬಿಕಮ್ಸ್ 1. ಸೊ ಇಫ್ ಐ ಟೇಕ್ ಎಕ್ಸ್ ಎಸ್ π/2, ವಾಟ್ ಈಸ್ ಟಿ ಬಿಕಮ್ಸ್, ಟಿ ಏನಾಗುತ್ತೆ π/2 ತೊಗೊಂಡ್ರೆ ಇಲ್ಲಿ cos 90 0, that is t is 0. So now the new limits after substitution is what, it is from 0 1 to 0, 1 to 0. ಆಚೆ ಒಂದು ಮೈನಸ್ ಇದೆ, ಹಾಗೆ ಮೈನಸ್ ಇರುತ್ತೆ. sin x minus sin x dx ಬಂದು dt ಆಯಿತು. I have dt divided by 1 plus t square. So what is integration of 1 divided by 1 plus t square, tan inverse of x. So basically ಇದು integration ಆಗುತ್ತೆ ನಿಮಗೆ tan inverse of basically t ಬರುತ್ತೆ. Obviously you have a negative sign in the front. Upper limit minus lower limit, what is upper limit is 0, lower limit is what 1. upper limit substitute ಮಾಡಿ ಈಗ basically ನಾನು, so tan inverse of 0 ಮಾಡಿದಾಗ 0 ಬರುತ್ತೆ, tan inverse of 1 ಬಂದಾಗ π/4 ಬರುತ್ತೆ. So minus minus will cancel ಆಗಿ you going to get π/4, not cancel, multiply ಆಗಿ you will get π/4 ಅಲ್ವಾ. ಇಟ್ಸ್ ಈಸಿ ಕ್ವಶನ್ ಇಟ್ ಇಸ್. ಈ ರೀತಿ ಮಾಡ್ಕೊಂಡು ಒಂದು ವೇಳೆ ನೀವು ವಾಪಸ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಸರ್ ನಾನು ಅಂತ ಹೇಳಿದ್ರೆ ಅದು ಸೇಮೇ ಆನ್ಸರ್ ಬರುತ್ತೆ. ಈಗ tan inverse of t ಪ್ಲೇಸಲ್ಲಿ ನಾನು ಅದು ಕಾಸ್ ಎಕ್ಸ್ ಹಾಕಿದ್ರೆ, ಕಾಸ್ ಎಕ್ಸ್ ನಾನು ಆಗ 0 ಅಪ್ಪರ್ ಲಿಮಿಟ್ 0 ಆಗ್ತಾಗ ಕಾಸ್ 0 ಬಂದು 1 ಬರುತ್ತೆ. ಸೊ ಅಗೇನ್ ಗೆಟ್ ಲೈಕ್ tan inverse of 1 ಓನ್ಲಿ. ಸೊ ಸಾರಿ, ಆಗ ಲಿಮಿಟ್ಸ್ ಬಂದು ಚೇಂಜ್ ಆಗುತ್ತೆ, 0 to π/2 ಬರುತ್ತಲ್ವಾ. ಸೊ ನಾನು ಟಿ ಪ್ಲೇಸಲ್ಲಿ ಕಾಸ್ ಎಕ್ಸ್ ಹಾಕಿದ್ರೆ π/2 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಕಾಸ್ π/2 ಬರುತ್ತೆ, ಕಾಸ್ π/2 0 ಬರುತ್ತೆ. ಸೊ tan inverse of 0 ಅದೇ ವಾಪಸ್ ಬರುತ್ತೆ. ಮತ್ತು 0 ಹಾಕಿದಾಗ tan inverse of 1 ಬರುತ್ತೆ. ಎರಡು ಹೆಂಗೆ ಮಾಡೋದು ಸೇಮ್ ಮಕ್ಕಳು. ಸೊ ಆಲ್ವೇಸ್ ಕನ್ವರ್ಟ್ ಇಟ್ ಇಂಟು ಟಿ ವೇರಿಯಬಲ್ಸ್, ಗೆಟ್ ದ ಆನ್ಸರ್. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು. ಮತ್ತೆ ಈ ಕ್ವಶನ್ ಅಂತೂ ಖಂಡಿತವಾಗ್ಲೂ ನೀವು ಮಾಡಲೇಬೇಕು. ಬಿಕಾಸ್ ನಾನು ಪ್ರೀವಿಯಸ್ ಲೆಕ್ಚರ್ಸಲ್ಲಿ ಎಷ್ಟು ಹೇಳ್ಕೊಟ್ಟಿದ್ದೀನಿ ಕ್ವಶನ್ಸ್ನ, ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ 2-3 ಸತಿ ಐ ಹ್ಯಾವ್ ಟೋಲ್ಡ್ ಯು 2 to 3 times. ಓಕೆ, ನೆಕ್ಸ್ಟ್, ಸೊ ವಾಟ್ ಈಸ್ ದ ಆನ್ಸರ್ ನಾವು ಹಿಯರ್ ಇಸ್ ಬೇಸಿಕಲಿ, ಲೆಟ್ಸ್ ಗೋ ಟು ದಿಸ್ ಕ್ವಶನ್. ಸೊ x² + 2x, ವೆರಿ ಸಿಂಪಲ್. ನಾವು ಆಲ್ರೆಡಿ ಇದೇ ಕ್ವಶನ್ನ ಬೇರೆ ಲೆಕ್ಚರ್ಸಲ್ಲಿ ಮಾಡಿದ್ದೀವಿ ಆಲ್ರೆಡಿ. ಸೊ ಏನು ಮಾಡೋಕ್ಕೀಗ, ಹಾಫ್ ಆಫ್ 2x ದಟ್ ಈಸ್ 1, ಯು ಆ್ಯಡ್ ದ ಸ್ಕ್ವೇರ್, ರಿಮೂವ್ ದ ಸ್ಕ್ವೇರ್, ಪ್ಲಸ್ 5. ಇದೇನಾಗುತ್ತೆ ಫುಲ್, ಇದು ಏನಕ್ಕೆ ಮಾಡಬೇಕು, ಸೊ ದಟ್ ವಿ ಗೆಟ್ x + 1 ದ ಹೋಲ್ ಸ್ಕ್ವೇರ್.
-1 ಪ್ಲಸ್ 5 ಏನಾಗುತ್ತೆ, -1 ಪ್ಲಸ್ 5 ಬೇಸಿಕಲಿ 4 ಆಗುತ್ತೆ. ಆಯಿತಾ? ಸೊ ಮುಗೀತು. ಮತ್ತೆ ನೀವೇ ಮಾಡ್ಕೊಂಡು ಹೋಗಿ. ಈಗ ನಾನು ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಆ್ಯಕ್ಚುಲಿ ನಾ ಏನು ಹೇಳ್ತಿದ್ದು, ಇಂಟಿಗ್ರೇಷನ್ ಆಫ್ -1 to 1 to dx divided by dx divided by x plus 1 square plus 2 square. So what is the answer for this? Directly, what is x square plus s square? Tan inverse. That is 1 by 2 into tan inverse of x plus 1 divided by actually 2 ಬರುತ್ತೆ. The limits, upper limit is what basically 1 minus lower limit is 1. So ಯಾಕೆ ಹೇಳ್ತೀವಿ ಮಾಡಿ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಮತ್ತೆ x plus 1ನ t ತೊಗೊಂಡು ಆಗ ನಿಮಗೆ dx is equal to dt ಬರುತ್ತೆ. ಇದು 1 by t square plus 2 square ಬರುತ್ತೆ. Then you have to again change the variable to t and then do it. But in this case not required. ಏನಕ್ಕೆ ನಾನು ಆಲ್ರೆಡಿ ಪ್ರೀವಿಯಸ್ ಆಗಿ ತುಂಬ ಹೇಳಿದ್ದೀನಿ. ಸೊ ಒಂದು ವೇಳೆ ಲೀನಿಯರ್ ಟರ್ಮ್ಸ್ x plus 1 2x plus 3 ಈ ಥರ ಎಲ್ಲ ಇದ್ದರೆ ಡೈರೆಕ್ಟಾಗಿ ನೀವು ಹಾಗೆ ಬರೀಬೋದು ಫಾರ್ಮುಲಾನ. ಬಟ್ 2x ಎಲ್ಲ ಇದ್ದರೆ ಯು ಟು ಡಿಫ್ರೆನ್ಷಿಯೇಟ್ ದಟ್. 2x ಡಿಫ್ರೆನ್ಷಿಯೇಟ್ ಮಾಡಿ 2 ಬರುತ್ತೆ, ಅದನ್ನು ಮತ್ತೆ 1/2 ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಸರ್ x plus 1 t ಅಂತ ತೊಗೊಂಡಿದ್ರೆ ಯು ಕ್ಯಾನ್ ಡೂ ಇಟ್ t ಆಲ್ಸೋ, ನೋ ಪ್ರಾಬ್ಲಮ್, ಯು ಗೆಟ್ ಸೇಮ್ ಆನ್ಸರ್. ಅಪ್ಪರ್ ಲಿಮಿಟ್ ಹಾಕಿ, ಬೇಸಿಕಲಿ ಅಪ್ಪರ್ ಲಿಮಿಟ್ ಹಾಕಿದ್ರೆ 1 1 ಕ್ಯಾನ್ಸಲ್ ಆಗುತ್ತೆ. ಸೊ ಯು ಗೋನ್ ಗೆಟ್ 1 1 ಕ್ಯಾನ್ಸಲ್ ಆಯಿತಾ, 2/2 ಬರುತ್ತೆ. ಸೊ 2/2 ಬಂದು 1. ಸೊ 1/2 ಇಂಟು ಟ್ಯಾನ್ ಇನ್ವರ್ಸ್ ಆಫ್ 1, ದಟ್ ಇಸ್ π/4 ಮೈನಸ್ ಲೋವರ್ ಲಿಮಿಟ್ ಹಾಕಿದಾಗ -1 plus 1 0 ಆಗುತ್ತೆ. ಸೊ ಯು ಗೋನ್ ಗೆಟ್ ಆನ್ಸರ್ ಇಸ್ ವಾಟ್ 1/2 ಇಂಟು ಟ್ಯಾನ್ ಇನ್ವರ್ಸ್ ಆಫ್ 1, ದಟ್ ಇಸ್ π/4. ಸೊ π/4 ಆನ್ಸರ್ ಇಸ್ π/8. ಆಯಿತಾ? ಇಲ್ಲ ಸರ್ ನಾನು ಟಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಂದ್ರೆ ಸೇಮ್ ಏನಂತಿಗೆ ಮಾಡಬೇಕು, -1 to 1 ಒಂದು ವೇಳೆ ಈ ರೀತಿ ನಾವು ಮಾಡೋಂಗಿದ್ರೆ dx ಡಿವೈಡೆಡ್ ಬೈ x plus 1 ಹೋಲ್ ಸ್ಕ್ವೇರ್ ಇಂಟು 2 ಸ್ಕ್ವೇರ್. ನಾನೇನು ಮಾಡಬೇಕು, x plus 1 ಅನ್ನು ಟಿ ಅಂತ ತೊಗೊಬೇಕು. ಸೊ ಟಿ ಆಯಿತಾ, dx is equal to dt ಬರುತ್ತೆ. ಲಿಮಿಟ್ಸ್ ಚೇಂಜ್ ಮಾಡಬೇಕು. ಸೊ x plus 1 t ಅಂತ ಹೇಳಿದರೆ when x is equal to -1 the t becomes what, 0, lower limit. When x is equal to 1 the t becomes what, 2. ಆಯಿತಾ? ನಾರ್ಮಲ್ ಅದಾದಮೇಲೆ ಸೊ then you are going to integrate from where to where now, 0 to 2. ಅದಾದಮೇಲೆ dx dx is nothing but dt divided by dx is equal to differentiate ಮಾಡಿದಾಗ dx is equal to dt divided by t square plus 2 square. ಅದರ ಆನ್ಸರ್ ಸೇಮ್ ಅದೇ ಬರುತ್ತೆ ನಮಗೆ, 1/2 ಇಂಟು ಟ್ಯಾನ್ ಇನ್ವರ್ಸ್ ಆಫ್ t/2 ಬರುತ್ತೆ. ಇಫ್ ಯು ಸಬ್ಸ್ಟಿಟ್ಯೂಟ್ ಅಗೇನ್ 2 and 0, ಇಲ್ಲಿ ಎಲ್ಲ ಸೇಮ್ ಮಕ್ಕಳೇ, ಮ್ಯಾಥ್ಸ್ ಇಸ್ ವೆರಿ ಈಸಿ. ಸೊ 1/2 ಇಂಟು 2 ಕ್ಯಾನ್ಸಲ್, ಟ್ಯಾನ್ ಇನ್ವರ್ಸ್ ಆಫ್ 1 ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ 0 ಮತ್ತೆ 0 ಬರುತ್ತೆ, ಇಲ್ಲೂ ಹಾಫ್ ಇರುತ್ತೆ. ಸೊ ವಾಟ್ ಇಸ್ ದ ಬೇಸಿಕಲ್ ಟ್ಯಾನ್ ಇನ್ವರ್ಸ್ ಆಫ್ 2, ಹಾಫ್ ಇಂಟು 1 ಬಂದು π/4. ಅಗೇನ್ ದ ಆನ್ಸರ್ ಇಸ್ π/8 ಅಲ್ವಾ? ಸೊ ಇಟ್ಸ್ ಜಸ್ಟ್ ದ ಮೆಥಡ್, ಐ ಆಮ್ ಜಸ್ಟ್ ಟೆಲಿಂಗ್ ಯು ಆಯ್ತಾ? ಸೊ ದಿಸ್ ಇಸ್ ಹೌ ಇಟ್ ಇಸ್ ಮಕ್ಕಳೇ. ಸೊ ಇಟ್ಸ್ ವೆರಿ ಈಸಿ. ಸೊ ಬೇಸಿಕಲಿ ಸೊ ದಿಸ್ ಡೆಫಿನೆಟ್ಲಿ ಇಸ್ ವೆರಿ ಈಸಿ. ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ಪ್ರೀವಿಯಸ್ ಲೆಕ್ಚರ್ಸ್ ಗೊತ್ತಿರಬೇಕು. ನಾನು ಕಂಪ್ಲೀಟ್ ಕ್ಯಾಲ್ಕುಲಸ್ನ ಕೂಡ ಐ ವಿಲ್ ಗಿವ್ ಇಟ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್. ನಾನು ಕೊಟ್ಟಿರ್ತೀನಿ, ಕಂಟಿನ್ಯೂಟಿಯಿಂದ ಹಿಡಿದು ಕಂಟಿನ್ಯೂ ಡಿಫರೆನ್ಷಿಯೇಟಿಂದ ಹಿಡಿದು ಅಪ್ಲಿಕೇಶನ್ ಡಿರೈವೇಟಿವ್ಸ್ನ ಹಿಡಿದು, ಅದಾದಮೇಲೆ ಈ ಚಾಪ್ಟ್ರು, ಇದಾದಮೇಲೆ AOD, ಇದಾದಮೇಲೆ ಡಿಫರೆನ್ಷಿಯಲ್ ಇಕ್ವೇಷನ್ಸು, ಎಲ್ಲ ಈಸಿ ಚಾಪ್ಟರ್ಸ್. ಅರ್ಥ ಆಯ್ತಾ? ಸೊ ದ್ಯಾಟ್ಸ್ ಇಟ್. ಐ ಹೋಪ್ ಯು ಎಂಜಾಯ್ಡ್ ದ ವಿಡಿಯೋ. ಅರ್ಥ ಆಗಿದ್ದರೆ ಡೋಂಟ್ ಫರ್ಗೆಟ್ ಟು ಕಮೆಂಟ್. ಇಂಟಿಗ್ರೇಷನ್ ಇಸ್ ಲವ್. And see you in the next videos. Bye bye. Take care ಮಕ್ಕಳೇ.